ಜಮೀತುಲ್ ಫಲಾಹ್ ಮಂಗಳೂರು ಕಾರ್ಪೊರೇಷನ್ ಯೂನಿಟ್ ಮತ್ತು ಸಾನ್ನಿಧ್ಯ ವಸತಿಯುತ ಶಾಲೆಯ ಸಹಯೋಗದಲ್ಲಿ ಈದ್ ಮಿಲಾನ್ 2026ರ ಕಾರ್ಯಕ್ರಮವು ಶಾಲಾ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಕೆಪಿಸಿಸಿ ಉಪಾಧ್ಯಕ್ಷರಾದ ಎಂಎ ಗಫೂರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದೇ ಪುಣ್ಯ. ಯಾಕಂದ್ರೆ ವಿಶೇಷ ಮಕ್ಕಳೆಂದರೆ ದೇವರ ಸಮಾನ. ಹಾಗಾಗಿ ಇದು ಸಮಾಜಕ್ಕೆ ಮಾದರಿ ಕಾರ್ಯಕ್ರಮ ಎಂದರು. ಈ ಸಂಸ್ಥೆಯವರ ಜೊತೆಯಲ್ಲಿ ಈದ್ ಮಿಲನ್ ಆಚರಿಸತಕ್ಕಂಥದ್ದೇ ನಮಗೊಂದು ದೊಡ್ಡ ಹಬ್ಬ ಅಥವಾ ಅದೊಂದು ದೊಡ್ಡ ಒಂದು ಶಕ್ತಿ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಕಾರಣ ಇಲ್ಲಿ ನಡೀತಕ್ಕಂಥ ಸೇವೆ ಅದು ನಿಜವಾಗಿಯೂ ಕೂಡ ಅಲ್ಲಾಹ್ ಹೋಗ್ತಕ್ಕಂಥದ್ದು, ದೇವರು ಸ್ವೀಕರಿಸುವಂಥ ಒಂದು ಸೇವೆ ಇಲ್ಲಿ ನಿರಂತರವಾಗಿ ಕಳೆದ 16 ವರ್ಷಗಳಿಂದ ನಡೀತಾ ಇದೆ. ಅದಕ್ಕೋಸ್ಕರ ಆ ಸೇವೆ ನಿರಂತರವಾಗಿ ಮುಂದುವರಿಯಲಿ ಅಂತೇಳಿ ದೇವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷರು, ನನ್ನ ಆತ್ಮೀಯ ಸಹೋದರರು, ಕಾರ್ಕಳ ಪುರಸಭೆಯಲ್ಲಿ ಸತತ 4 ಬಾರಿ ಪುರಸಭೆಯ ಸದಸ್ಯರಾಗಿ ಆ ಭಾಗದಲ್ಲಿ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾಗಿ ಸಮಾಜ ಸೇವಕರಾಗಿ ನಮ್ಮೊಂದಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಾನ್ನಿಧ್ಯ ವಸತಿಯುತ ಶಾಲೆಯ ಆಡಳಿತಾಧಿಕಾರಿ ಡಾ ವಸಂತಕುಮಾರ್ ಶೆಟ್ಟಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಹಬ್ಬದ ವಾತಾವರಣಕ್ಕೂ ಇಂತಲೂ ಮುಖ್ಯವಾಗಿ ನನ್ನ ಆತ್ಮೀಯರು, ನಾನು ಆಗ್ನೇಸ್ ಸ್ಪೆಷಲ್ ಸ್ಕೂಲಲ್ಲಿ ಇರುವಾಗ ನನ್ನಲ್ಲಿ ಒಂದು ಸ್ನೇಹವನ್ನ, ಅವರಲ್ಲಿ ಒಂದು ಪ್ರೀತಿಯನ್ನ ಕಂಡುಕೊಂಡಂತ ಸನ್ಮಾನ್ಯ ಗಫೂರ್ ಸರ್ ಇವತ್ತು ಬಂದಿದ್ರು. ನಾನು ಬಶೀರ್ ಸರ್ ಹತ್ರ ಕೇಳಿದೆ, ಯಾರು ಸರ್ ಈ ಸಲ ಅತಿಥಿ ಬರ್ತಾರ ಅಂತ ಹೇಳಿಕೊಂಡು. ನಮ್ಮ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರು ಬರ್ತಾ ಇದ್ದಾರೆ ಅಂತ ಹೇಳಿ. ರಿಯಲಿ ಐ ವಾಸ್ ವೆರಿ ಹ್ಯಾಪಿ. ಬಹಳ ಖುಷಿ ಆಯಿತು. ಯಾಕೆಂತ ಹೇಳಿದ್ರೆ ಒಂದು ಸ್ವಲ್ಪ ಸಮಯದ ಮೊದಲು, ಒಂದು 2 ತಿಂಗಳ ಮೊದಲು ಕಾರ್ಕಳದ ಒಂದು ಶಾಲೆಯ 10ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾನು ಅವರ ಅತಿಥಿಯಾಗಿದ್ದು, ಅವರು ಉದ್ಘಾಟಕರಾಗಿದ್ದರು, ನಾನು ಅತಿಥಿಯಾಗಿದ್ದೆ. ಜಮಿಯತುಲ್ ಫಲಾಹ್ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಅಧ್ಯಕ್ಷರಾದ ಅಶ್ಫಾಕ್ ಅಹ್ಮದ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಮಂಗಳೂರು ನಗರ ಪಾಲಿಕೆಯ ಅಕೌಂಟ್ಸ್ ಆಫೀಸರ್ ಅಕ್ಷತಾ ಶೆಟ್ಟಿ, ಎಂಎಎಸ್ ಕ್ಯಾಟರಿಂಗ್ ಸರ್ವಿಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಮೊಹಮ್ಮದ್ ಇಕ್ಬಾಲ್, ಸಾನ್ನಿಧ್ಯ ಸಂಸ್ಥೆಯ ಅಧ್ಯಕ್ಷರಾದ ಮಹಾಬಲ ಮಾರ್ಲ ಮತ್ತು ಜಮಿಯತುಲ್ ಫಲಾಹ್ ಮಂಗಳೂರು ಕಾರ್ಪೊರೇಷನ್ ಯೂನಿಟ್ನ ಅಧ್ಯಕ್ಷರಾದ ಎಸ್ ಅಶ್ಫಾಕ್ ಅಹ್ಮದ್ ಮತ್ತು ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.